ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ವಿಡಿಯೋ ಶುರು ಮಾಡೋಕೆ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬಂಧುಗಳೇ, ನೀವು ಹಾಗೆ ಊಹೆಯನ್ನು ಮಾಡಿಕೊಳ್ಳಿ. ಬಹಳ ಕಷ್ಟಪಟ್ಟು ಓದಿರ್ತೀರಿ, ಪರೀಕ್ಷೆಯನ್ನು ಬರಿತೀರಿ, ಅದಕ್ಕೆ ಸಾಕಷ್ಟು ಶ್ರಮವನ್ನು ಹಾಕಿರ್ತೀರಿ. ಅಂತಿಮವಾಗಿ ನಿಮಗೊಂದು ಸರ್ಕಾರಿ ಕೆಲಸ ಸಿಗತ್ತೆ. ಹೆಚ್ಚು ಕಡಿಮೆ 10 ರಿಂದ 12 ವರ್ಷದಿಂದ ಒಂದು ಸರ್ಕಾರಿ ಕೆಲಸವನ್ನು ನೀವು ನಿರ್ವಹಿಸ್ತಾ ಇರ್ತೀರಿ. ಒಂದು ಕಡೆ ಸರ್ಕಾರಿ ಕೆಲಸ ಸಿಕ್ತು ಎನ್ನುವಂಥ ಖುಷಿ, ಪ್ರತಿ ತಿಂಗಳು ಒಳ್ಳೆ ಸಂಬಳ, ಜೊತೆಗೆ ಸಮಾಜದಲ್ಲಿ ಒಂದು ಗೌರವ ಎಲ್ಲವೂ ಕೂಡ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಆ ಸರ್ಕಾರಿ ಕೆಲಸದಿಂದ ನಿಮ್ಮನ್ನು ತೆಗೆದು ಹಾಕಿಬಿಟ್ಟರೆ ನಿಮ್ಮ ಪರಿಸ್ಥಿತಿ ಹೇಗಾಗಬೇಡ. ಅದು ಒಂದಲ್ಲ ಎರಡಲ್ಲ, ಹೆಚ್ಚು ಕಡಿಮೆ 2,000 ದಿಂದ 2,500, ಇನ್ನೊಂದಷ್ಟು ಅಂಕಿಅಂಶಗಳ ಪ್ರಕಾರ 3,000 ಅಂತಲೂ ಕೂಡ ಹೇಳಲಾಗ್ತಿದೆ. ಹೆಚ್ಚು ಕಡಿಮೆ 3,000 ಮಂದಿ ಒಂದು 10 ರಿಂದ 12 ವರ್ಷದಿಂದ ಕೆಲಸವನ್ನ ಮಾಡ್ತಿದ್ದಂಥವ್ರು ದಿಢೀರ್ ಅಂತ ಹೇಳಿ ಇದೀಗ ಕೆಲಸವನ್ನ ಕಳೆದುಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಹೊಣೆ ಯಾರು, ಇದಕ್ಕೆ ಜವಾಬ್ದಾರಿ ಯಾರು, ಯಾಕೆ ಹೀಗಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ. IAS IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ ಸೌಲಭ್ಯ, ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ, ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ, ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪ್ರಯಾಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಬಂಧುಗಳೇ, ಇದು ಜೆನ್ಜಿ ಹೋರಾಟದ ಪ್ರತಿಫಲ. ಹೌದು, ಜೆನ್ಜಿ ಹೋರಾಟದ ಕಾರಣಕ್ಕಾಗಿ ಸರ್ಕಾರ ಇಂಥ ನಿರ್ಧಾರ ತೆಗೆದುಕೊಂಡಿದೆ. ಹೀಗಾಗಿ ಹೋರಾಟವನ್ನ ಮಾಡಿದಂಥವ್ರು ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಈ ಕೆಲಸವನ್ನ ಕಳ್ಕೊಂಡ್ರಲ್ಲ, ಅದರಲ್ಲಿ ಒಂದಷ್ಟು ಮಂದಿ ಭ್ರಷ್ಟರು ಇರಬಹುದು, ಒಂದಷ್ಟು ಮಂದಿ ಲಂಚಬಾಕರು ಇರಬಹುದು, ಒಂದಷ್ಟು ಮಂದಿ ಲಂಚವನ್ನ ಕೊಟ್ಟೆ ಆ ಹುದ್ದೆಯನ್ನ ಅಲಂಕರಿಸಿರಬಹುದು. ಆದರೆ ಇನ್ನೊಂದಷ್ಟು ಮಂದಿ ಪ್ರಾಮಾಣಿಕರು ಇದ್ದರು, ಇನ್ನೊಂದಷ್ಟು ಮಂದಿ ಬಹಳ ಕಷ್ಟಪಟ್ಟು ಕೆಲಸವನ್ನು ಹಿಡಿದಂಥವರು ಇದ್ದರು, ಇನ್ನೊಂದಷ್ಟು ಮಂದಿ ಇವತ್ತಿಗೂ ಕೂಡ ತುಂಬ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಿದ್ದಂಥವ್ರು ಇದ್ದರು. ಅವರು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಾವು ಏನು ಮಾಡೋದು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂಥೇಳಿ ಅವರೆಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಹಿನ್ನೆಲೆಯನ್ನು ವಿವರಿಸ್ತಾ ಇದ್ದಾರೆ. ನಾನು ಇಂಥ ಬಡತನದಿಂದ ಬಂದೆ, ಇಂತಿಂಥ ಕಷ್ಟ ಇತ್ತು, ಅಂತೂ ನಮ್ಮ ಲೈಫು ಸೆಟ್ಲ್ ಆಯ್ತು ಅಂತ ಅಂದ್ಕೊಂಡಿದ್ವಿ, ಹೀಗಾಯಿತು ಎನ್ನುವ ರೀತಿಯಲ್ಲಿ. ಸಹಜವಾಗಿ ಇಷ್ಟೆಲ್ಲ ಹೇಳ್ತಿರುವಾಗ ನಿಮ್ಗೆ ಗೊಂದಲ ಆಗ್ತಿರುತ್ತೆ, ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ. ಬಂಧುಗಳೇ, ಜಾರ್ಖಂಡ್ ಹೋರಾಟದ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಅಂದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ CJP ಹೋರಾಟ ಆಯ್ತಲ್ಲ, ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ಜಾರ್ಖಂಡ್ನಲ್ಲೂ ಕೂಡ ಒಂದು ಹೋರಾಟ ಆಯಿತು. ಆರಂಭದಲ್ಲಿ ದೇಶದ ಗಮನ ಸೆಳೆದಿರಲಿಲ್ಲ, ಆದರೆ ಬರ್ತಾ ಬರ್ತಾ ಇಡೀ ದೇಶದ ಗಮನ ಸೆಳೆದಿತ್ತು, ಇಡೀ ದೇಶಾದ್ಯಂತ ಚರ್ಚೆ ಆಗಿತ್ತು. ಜೊತೆಗೆ ಒಂದು ಭಿನ್ನವಾದಂಥ ಹೋರಾಟ ಅಂತಲೂ ಕೂಡ ಅದು ಕರೆಸಿಕೊಳ್ತಾ ಇತ್ತು. ಅಂತಿಮವಾಗಿ ಆ ಹೋರಾಟಕ್ಕೆ ಜಯ ಸಿಕ್ಕಿದೆ, ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಆದರೆ ಇನ್ನೊಂದು ಕಡೆಯಿಂದ ಇನ್ನೊಂದಷ್ಟು ಮಂದಿಗೆ ಅದರಿಂದ ಬಹಳ ದೊಡ್ಡ ಮಟ್ಟಿಗಿನ ಪರಿಣಾಮ ಬೀರಿದೆ. ಇವತ್ತು ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮನ್ನ ಆಳುವಂಥವರು. ಎಲ್ಲಿಯವರೆಗೆ ಅಂದ್ರೆ ನೆಟ್ಟಗೊಂದು ಪರೀಕ್ಷೆ ಮಾಡಿದಂತಹ ಕಾರಣಕ್ಕಾಗಿ, ನೆಟ್ಟಗೊಂದು ಪರೀಕ್ಷೆಯನ್ನ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಿದಂತಹ ಕಾರಣಕ್ಕಾಗಿ ಇವತ್ತು ಒಂದು ಕಡೆಯಿಂದ ಅಂದರೆ ಯಾರ್ಯಾರೋ ಲಂಚಬಾಕರು ಭ್ರಷ್ಟರು ಸೇರ್ಕೊಂಡ ಕಾರಣಕ್ಕಾಗಿ ಪ್ರಾಮಾಣಿಕ ಅಭ್ಯರ್ಥಿಗಳ ಅವಕಾಶವನ್ನು ಕಳ್ಕೊಂಡಿದ್ರಲ್ಲ ಅವ್ರು ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ. ಇನ್ನೊಂದಷ್ಟು ಮಂದಿ ಪ್ರಾಮಾಣಿಕವಾಗಿ ಓದಿ ಪ್ರಾಮಾಣಿಕವಾಗಿ ಇವತ್ತು ಕೂಡ ಕೆಲಸವನ್ನು ಮಾಡ್ತಿದ್ದಂಥವ್ರು ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿಬಿಟ್ಟಿದೆ. ನಾನು ಈ ವಿಡಿಯೋದ ಅರ್ಧದಿಂದ ನಮ್ಮ ರಾಜ್ಯದ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತೇನೆ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ. ಮೊದಲಿಗೆ ಜಾರ್ಖಂಡ್ ಕಡೆಗೆ ಹೋಗಿ ಬರೋಣ, ಏನೇನು ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಜಾರ್ಖಂಡ್ನಲ್ಲಿ ಅಂದರೆ ರಾಂಚಿಯ ಒಂದು ಮೈದಾನದಲ್ಲಿ ಒಂದು 25 ದಿನಗಳಿಂದ ಈ ಹೋರಾಟ ಎಲ್ಲವೂ ಕೂಡ ನಡೀತಾ ಇತ್ತು. ಒಂದು 16 ರಿಂದ 17 ದಿನದಿಂದ ಅಲ್ಲೊಬ್ಬರು ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಇದ್ರು. ಸ್ವಲ್ಪ ವಿಭಿನ್ನವಾದಂಥ ಪ್ರತಿಭಟನೆ. ಅವರು ಯಾರನ್ನೋ ವೇದಿಕೆಗೆ ಹತ್ತಿಸ್ತಾ ಇರಲಿಲ್ಲ, ವೇದಿಕೆಯಲ್ಲಿ ಸಿಕ್ಕ ಘೋಷಣೆಗಳನ್ನು ಕೂಗೋದಕ್ಕೆ ಅವಕಾಶ ಇರಲಿಲ್ಲ, ಯಾರ ರಾಜೀನಾಮೆಯನ್ನು ಕೂಡ ಅವ್ರು ಕೇಳ್ತಾ ಇರಲಿಲ್ಲ. ಒಟ್ಟಾರೆಯಾಗಿ ಆ ಪರೀಕ್ಷಾ ಅಕ್ರಮಗಳ ಬಗ್ಗೆ ತನಿಖೆ ಆಗಬೇಕು, ಪರೀಕ್ಷೆ ಪಾರದರ್ಶಕವಾಗಿ ನಡಿಬೇಕಿತ್ತು ಅನ್ನೋದು ಅವರ ಹೋರಾಟ. ಪ್ರಮುಖವಾಗಿ ಅಲ್ಲಿ JPSC ಅಂತಿದೆ, ನಮ್ಮಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಇದೆಯಲ್ಲ KPSC, ಅದೇ ರೀತಿಯಾಗಿ ಅಲ್ಲಿ JPSC ಜಾರ್ಖಂಡ್ ಲೋಕಸೇವಾ ಆಯೋಗ, ಹಾಗೆ ಸಿಬ್ಬಂದಿ ನೇಮಕಾತಿ ಆಯೋಗ JSSC, ಹಾಗೆ CGL ಇವರು ನಡೆಸಿರುವಂತಹ ಪರೀಕ್ಷೆಯಲ್ಲಿ ಅಕ್ರಮ ಹಗರಣಗಳ ಆರೋಪ ಕೇಳಿಬಂದಿತ್ತು. ಈ ಸಂಸ್ಥೆಗಳ ಪರೀಕ್ಷೆಯಲ್ಲಿ ಏನು OMR ಶೀಟ್ ತಿದ್ದೋದು,
ಅಥವಾ ಈ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದು, OMR ಶೀಟು ಬೇರೆ ಬೇರೆ ಕಡೆಗಳಲ್ಲಿ ವೈರಲ್ ಆಗಿದ್ದು ಅಂಥದ್ದೆಲ್ಲ ಸಾಕಷ್ಟೆಲ್ಲವೂ ಕೂಡ ಆಗಿತ್ತು. ಹೀಗಾಗಿ ಆ ಪರೀಕ್ಷೆ ರದ್ದಾಗಬೇಕು, CBI ತನಿಖೆ ಆಗಬೇಕು, ಮುಂದಿನ ದಿನಗಳಲ್ಲಿ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಇರಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ರು. ಹೋರಾಟ ಬರ್ತಾ ಬರ್ತಾ ತೀವ್ರ ಸ್ವರೂಪವನ್ನು ಪಡೆದಿತ್ತು. ಆರಂಭದಲ್ಲಿ ಅಲ್ಲಿ ಹೇಮಂತ್ ಸೊರೇನ್ ಸರ್ಕಾರ ಇರೋದು, JMM ಅಂತ ಹೇಳಿ, ಕಾಂಗ್ರೆಸ್ ಮೈತ್ರಿ ಆರಂಭದಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ವಿಧಾನಸಭೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆಗಲ್ಲೂ ಕೂಡ ಲಾಠಿ ಚಾರ್ಜು, ಅಶ್ರುವಾಯು ಪ್ರಯೋಗ ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಅಂತಿಮವಾಗಿ ಅದ್ರ ಬಿಸಿ ರಾಹುಲ್ ಗಾಂಧಿಗೂ ಕೂಡ ತಟ್ಟೋದಿಕ್ಕೆ ಶುರುವಾಗಿತ್ತು. ಎಲ್ಲರೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ನೀವು ನೋಡಿದ್ರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೆಂಬಲವನ್ನು ಕೊಡ್ತಿದ್ರಿ, ನಿಮ್ಮದೇ ಮೈತ್ರಿ ಸರ್ಕಾರ ಇದೆ, ನೀವೇ ಹೇಗೆ ಮಾಡ್ತಿದ್ರಲ್ಲ ಅಂತ ಹೇಳಿ. ಹೀಗಾಗಿ ರಾಹುಲ್ ಗಾಂಧಿ ಲಾಠಿ ಚಾರ್ಜ್ ಅನ್ನು ಖಂಡಿಸಿದ್ರು. ಜೊತೆಗೆ ಹೇಮಂತ್ ಸೊರೇನ್ CMಗೆ ಅವರೊಂದು ಪತ್ರವನ್ನು ಕೂಡ ಬರೆದಿದ್ರು, ನೀವು ಅವರ ಬೇಡಿಕೆಯನ್ನು ಮನ್ನಿಸಬೇಕು ಎನ್ನುವ ರೀತಿಯಲ್ಲಿ. ಅಂತಿಮವಾಗಿ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ಭರವಸೆಯನ್ನು ಕೊಟ್ಟರು, ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ. ಒಂದೇನು ಮಾಡಿದ್ರು ಅಂದ್ರೆ ಪರೀಕ್ಷೆ ಪಾರದರ್ಶಕತೆಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂಥ ಭರವಸೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಇದಕ್ಕೆ ಅವ್ರು CBI ತನಿಖೆ ಕೇಳ್ತಾ ಇದ್ರು, ಇವರು ಒಂದು ನೀಟಾಗಿ ಒಂದು ತನಿಖೆಯನ್ನು ಮಾಡ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಕೊಟ್ಟರು. CBI ಅಂದರೆ ಎಲ್ಲರೂ ಹೆದರ್ಕೊಳ್ತಾರೆ, ಅಂದರೆ CBI ಏನು ಬಹಳ ಅದ್ಭುತವಾಗಿ ತನಿಖೆ ಮಾಡುತ್ತೆ ಅಂತಲ್ಲ, ಸಾಕಷ್ಟು ಕೇಸ್ಗಳಲ್ಲಿ ಏನೇನು ಮಾಡಿದ್ರೆ ನಮಗೆ ಗೊತ್ತಿರುವಂಥ ವಿಚಾರ. ಆದರೆ ಏನು ಮಾಡಿಬಿಡುತ್ತೆ ಅಂದರೆ CBI ಬಂದ ಸಂದರ್ಭದಲ್ಲಿ ಅಂದರೆ ಈಗ ಕೇಂದ್ರದಲ್ಲಿ ಯಾರು ಇರ್ತಾರೋ ಅವರ ವಿರುದ್ಧವಾಗಿ ರಾಜ್ಯದಲ್ಲಿ ಯಾವುದಾದ್ರೂ ಪಕ್ಷ ಇತ್ತು ಅಂತಂದ್ರೆ CBI ಸ್ವಲ್ಪ ಆಸಕ್ತಿಯನ್ನು ವಹಿಸಿ ತನಿಖೆ ಮಾಡ್ತಾರೆ. ಆಗ ಎಲ್ಲವೂ ಕೂಡ ಹೊರಗಡೆ ಬಂದುಬಿಡುತ್ತೆ ಅಂತ ಎಲ್ರಿಗೂ ಭಯ. ಅಂದರೆ ಇಂಥ ಅಕ್ರಮಗಳಲ್ಲಿ, ಈ ನೇಮಕಾತಿ ಅಕ್ರಮಗಳಲ್ಲಿ ಬರೀ ನಿಮಗೆ ಅಧಿಕಾರಿಗಳು ಮಾತ್ರ ಇರೋದಿಲ್ಲ, ರಾಜಕಾರಣಿಗಳ ಕೈಯೂ ಕೂಡ ಇರುತ್ತೆ. ಹೀಗಾಗಿ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ CBI ತನಿಖೆ ಆಗಲಿಲ್ಲ, ಆದರೆ ಒಂದು ಸ್ಪಷ್ಟವಾದ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅದೆಲ್ಲದಕ್ಕಿಂತಲೂ ಬಹಳ ದೊಡ್ಡ ಮಟ್ಟಿಗೆ ತೆಗೆದುಕೊಂಡಂಥ ನಿರ್ಧಾರ ಏನಪ್ಪ ಅಂದರೆ, ಅಲ್ಲಿ TDPL ಎನ್ನುವಂಥ ಒಂದು ಹೊರಗುತ್ತಿಗೆ ಸಂಸ್ಥೆ ಪರೀಕ್ಷೆಯನ್ನು ನಡೆಸಿತ್ತಲ್ಲ 2014ರಿಂದ, ಆ ಸಂಸ್ಥೆ ಪರೀಕ್ಷೆ ನಡೆಸಿದಂತಹ 44 ನೇಮಕಾತಿ ಪರೀಕ್ಷೆಯನ್ನೇ ಇದೀಗ ರದ್ದುಗೊಳಿಸಲಾಗಿದೆ. ಕಾರಣ ಆ TDPL ಸಂಸ್ಥೆಯ ವಿರುದ್ಧ ನಾನಾ ರೀತಿ ಆರೋಪಗಳೆಲ್ಲವೂ ಕೂಡ ಇತ್ತು. ಅವ್ರ ಜವಾಬ್ದಾರಿ ಏನಾಗಿತ್ತು ಅಂದ್ರೆ ಪ್ರಶ್ನೆ ಪತ್ರಿಕೆ ಮುದ್ರಣ, ಪರೀಕ್ಷಾ ಕೇಂದ್ರದ ನಿರ್ವಹಣೆ, ಫಲಿತಾಂಶ ಪ್ರಕಟಣೆ ಎಲ್ಲವನ್ನೂ ಕೂಡ ಆ ಸಂಸ್ಥೆ ನೋಡ್ಕೊಳ್ತಾ ಇತ್ತು. ಆದ್ರೆ ಆ ಸಂಸ್ಥೆ ಪ್ರಶ್ನೆ ಪತ್ರಿಕೆ ಲೀಕೇಜಿಂದ ಹಿಡಿದು ಲಂಚಬಾಕತನ, ಭ್ರಷ್ಟಾಚಾರ, ಪಾರದರ್ಶಕತೆ ಇಲ್ಲದೆ ಇರೋದು ಎಲ್ಲ ಆರೋಪಗಳು ಕೂಡ ಇತ್ತು. ಜೊತೆಗೆ ಆ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೂ ಕೂಡ ಸೇರಿಸಲಾಗಿತ್ತು. ಆದರೂ ಕೂಡ ಅದೇ ಸಂಸ್ಥೆಗೆ ಮತ್ತೊಮ್ಮೆ ಪರೀಕ್ಷೆ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಹೀಗಾಗಿ ಈ ಜೆನ್ಜಿ ಹೋರಾಟ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಆ ಸಂಸ್ಥೆ ನಡೆಸಿದಂತಹ 44 ನೇಮಕಾತಿ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ನೇಮಕಾತಿಯ ರದ್ದು 2014ರಿಂದ. ಇದರಿಂದ ಈಗ ಏನು ಸಮಸ್ಯೆ ಆಯಿತು ಅಂತಂದ್ರೆ, ಹೌದು ಜೆನ್ಜಿಗಳ ಹೋರಾಟಕ್ಕೆ ಅಲ್ಲಿ ಒಂದು ರೀತಿಯಲ್ಲಿ ಜಯ ಸಿಕ್ಕಂತಾಯ್ತು. ಆ ಜೆನ್ಜಿಗಳು ಹೇಳ್ತಾ ಇದ್ದಿದ್ದು ಏನು, ಅಥವಾ ಹೋರಾಟದವ್ರು ಹೇಳ್ತಾ ಇದ್ದಿದ್ದು ಏನಪ್ಪ ಅಂದ್ರೆ, ಹೋರಾಟ ಮಾಡ್ತಾ ಇದ್ದಂಥವ್ರು ಈ TDPL ಸಂಸ್ಥೆ ನಡೆಸಿತ್ತಲ್ಲ ಆ ಪರೀಕ್ಷೆಯ ಮೂಲಕ ಪಾಸ್ ಆಗಿ ಇವತ್ತು ಸರ್ಕಾರಿ ಹುದ್ದೆಯನ್ನು ಪಡೆದಂಥವ್ರು ಸಾಕಷ್ಟು ಮಂದಿ ಲಂಚವನ್ನ ಕೊಟ್ಟು ಹೋಗಿರಬಹುದು, ಅಥವಾ ಯಾವುದೋ ಇನ್ಫ್ಲುಯೆನ್ಸ್ ಮೂಲಕ ಹೋಗಿರಬಹುದು ಅಂತ ಹೇಳಿ. ಹೌದು, ಅದರಲ್ಲಿ ಸಾಕಷ್ಟು ಮಂದಿ ಇನ್ಫ್ಲುಯೆನ್ಸ್ ಮೂಲಕ, ಲಂಚದ ಮೂಲಕ ಹೋಗಿರಬಹುದು. ಆದರೆ ಈಗ ಹೆಚ್ಚು ಕಡಿಮೆ 2000ರಿಂದ 3000 ಮಂದಿ ಕೆಲಸವನ್ನೇ ಕಳ್ಕೊಳ್ತಾ ಇದ್ದಾರೆ. ಈಗಾಗಲೇ ಕೆಲಸವನ್ನ ಮಾಡ್ತಿದ್ದಂಥವರು ಕೆಲಸವನ್ನೇ ಕಳ್ಕೊಳ್ತಿದ್ದಾರೆ. ಅದರಲ್ಲಿ ಈಗ ಸಾಕಷ್ಟು ಮಂದಿ ಪ್ರಾಮಾಣಿಕರು ಕಣ್ಣೀರು ಹಾಕ್ತಾ ಇದ್ದಾರೆ, ನಾವೇನು ತಪ್ಪು ಮಾಡಿದ್ವಿ ಅಂತ. ಅಂದ್ರೆ ಅವ್ರ ಸಂಕಟ ಏನು ಅಂದ್ರೆ, ಅವರೆಲ್ಲರೂ ಕೂಡ ಕೇಂದ್ರದ ಪರೀಕ್ಷೆಗಳನ್ನ ಬರೆದು ಆಯ್ಕೆ ಆದಂಥವ್ರು ಇದ್ರು, ರೈಲ್ವೆ ಪರೀಕ್ಷೆ, ಬ್ಯಾಂಕಿಂಗ್ ಪರೀಕ್ಷೆ ಇಂಥದ್ದೆಲ್ಲವನ್ನೂ ಕೂಡ. ಆದ್ರೆ ತುಂಬಾ ಜನ ಏನ್ ಮಾಡ್ಬಿಟ್ರು, ಆ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು, ಅಂದ್ರೆ ಇಲ್ಲಿ ಕೆಲಸ ಸಿಕ್ಕ ಕಾರಣಕ್ಕಾಗಿ ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಕಾರಣ ನಮ್ಮ ಊರಲ್ಲೇ ಕೆಲಸವನ್ನ ಮಾಡಬಹುದು ಎನ್ನುವ ಕಾರಣಕ್ಕಾಗಿಯೋ ಅಥವಾ ಇನ್ನು ಬೇರೆ ಬೇರೆ ಕಾರಣಗಳೆಲ್ಲವೂ ಕೂಡ ಇರಬಹುದು. ಇನ್ನೊಂದಷ್ಟು ಮಂದಿ ಖಾಸಗಿ ಕಂಪ್ನಿಯಲ್ಲಿ ಒಳ್ಳೆ ಕೆಲಸದಲ್ಲಿದ್ರು, ಅವರು ಕೂಡ ಆ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಇಲ್ಲಿ ಕೆಲಸ ಸಿಕ್ತು ಅಂತ ಕೆಲಸವನ್ನ ಹಿಡಿದುಕೊಂಡಿದ್ರು. ಈಗ ಅವರೆಲ್ಲರೂ ಕೂಡ ಕೆಲಸವನ್ನ ಕಳ್ಕೊಳ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಮರುಪರೀಕ್ಷೆಯನ್ನ ಬರೆಯುವಂತ ಪರಿಸ್ಥಿತಿ ಎದುರಾಗಿದೆ. ಮರುಪರೀಕ್ಷೆಯನ್ನು ಬರೆಯುವಂತವ್ರನ್ನ ಬರೀತಾರೆ. ಆದ್ರೆ ತುಂಬಾ ಜನರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ವಯಸ್ಸಿನ ಮಿತಿ ದಾಟಿ ಹೋಗಿ ಬಿಟ್ಟಿದೆ, ಮತ್ತೊಮ್ಮೆ ಪರೀಕ್ಷೆಯನ್ನ ಬರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ರಲ್ಲೊಬ್ರು ಹೇಳ್ತಾ ಇದ್ರು, ನಾನು ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಇದ್ದೆ, ಆದ್ರೆ ಇವತ್ತು ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ನನಗೆ ಒಳಗೆ ಬಿಡ್ಲೇ ಇಲ್ಲ ನನ್ನ ಕಚೇರಿಗೆ ಅಂತ ಹೇಳಿ. ಆಗ ನನಗೆ ಗೊತ್ತಾಯ್ತು ಕೆಲಸದಿಂದ ನಾನು ಅವಕಾಶವನ್ನು ಕಳ್ಕೊಂಡಿದ್ದೇನೆ ಅಂತ ಹೇಳಿ. ಇವತ್ತು ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಸರ್ಕಾರ, 44 ನೇಮಕಾತಿ ಪರೀಕ್ಷೆಯನ್ನು ರದ್ದುಗೊಳಿಸಿದೆ. ಇವತ್ತು ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಯಾರ ಕಾರಣ ಹೇಳಿ? ನಮ್ಮನ್ನ ಆಳುವಂಥವರು. ಈಗ ಎಂತೆಂಥ ಹುದ್ದೆಯನ್ನು ಕಳ್ಕೊಂಡಿದ್ದಾರೆ ಅನ್ನೋದೊಂದು ಪಟ್ಟಿಯನ್ನು ಕೊಡ್ತೀನಿ ನಿಮಗೆ, ಆಗ ಗೊತ್ತಾಗತ್ತೆ ಇದರ ಸೀರಿಯಸ್ನೆಸ್ಸು. ನಿಮಗೆ ಸಿವಿಲ್ ಜಡ್ಜ್ ಕಿರಿಯ ವಿಭಾಗ ಅವರು ಕಳ್ಕೊಂಡಿದ್ದಾರೆ, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂದರೆ ASO, ಅಸಿಸ್ಟೆಂಟ್ ಪ್ರೊಫೆಸರ್, ಲೆಕ್ಚರರ್ಸ್, ನಾನ್ ಟೀಚಿಂಗ್ ಪೋಸ್ಟ್ಗಳು, ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂದರೆ ACF, FRO, ಅಗ್ರಿಕಲ್ಚರ್ ಆಫೀಸರು, ಸಾಯಿಲ್ ಕನ್ಸರ್ವೇಷನ್ ಆಫೀಸರ್ಸು, ಜಿಯಾಲಜಿಸ್ಟು ಹಾಗೆ ಕೆಮಿಸ್ಟು, ಡೆಂಟಲ್ ಡಾಕ್ಟರ್ಸು, ಡೆಂಟಿಸ್ಟು, ಡ್ರಗ್ ಇನ್ಸ್ಪೆಕ್ಟರ್ಗಳು, ಫುಡ್ ಸೇಫ್ಟಿ ಆಫೀಸರ್ಸ್ಗಳು,
ಹಾಗೆ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ ಅಂದರೆ CDPO, ಸೀನಿಯರ್ ಸೈಂಟಿಫಿಕ್ ಆಫೀಸರ್ಗಳು, ಅಸಿಸ್ಟೆಂಟ್ ಇಂಜಿನಿಯರ್ಸ್ಗಳು, ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗಳು, ಇನ್ಸ್ಪೆಕ್ಟರ್ ಆಫ್ ಫ್ಯಾಕ್ಟರೀಸ್ ಆ್ಯಂಡ್ ಬಾಯ್ಲರ್ಸು, ಇವರೆಲ್ಲರೂ ಕೂಡ ಇದೀಗ ಕೆಲಸವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಜಾರ್ಖಂಡ್ನಲ್ಲಿ ಆಗಿರುವಂಥ ಬೆಳವಣಿಗೆ. ಬಂಧುಗಳೇ, ಇದನ್ನು ಯಾಕೆ ನಾವೆಲ್ಲರೂ ಕೂಡ ತುಂಬ ಗಂಭೀರವಾಗಿ ನೋಡಬೇಕು ಅಂದರೆ, ನಮ್ಮಲ್ಲಿ ಇವತ್ತು ನಾವು ಲಂಚ ಬಾಕದ ಕುರಿತಾಗಿ, ಭ್ರಷ್ಟಾಚಾರದ ಕುರಿತಾಗಿ ಮಾತಾಡ್ತೇವೆ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಕೂಡ ಕೈ ಬಿಸಿ ಮಾಡದೆ ನಮ್ಮ ಕೆಲಸ ಆಗಲ್ಲ ಅಂತ ಹೇಳಿ. ಅದಕ್ಕೆ ಮೂಲ ಕಾರಣ ಏನು ಅಥವಾ ಅದರ ಬೇರು ಇರೋದು ಎಲ್ಲಿ ಅಂತ ನಾವು ಗಮನಿಸಿದಾಗ, ಈ ಕೆಲಸಕ್ಕೆ ಸೇರುವಂತಹ ಸಂದರ್ಭದಲ್ಲೇ ಅವರು ಲಕ್ಷ ಲಕ್ಷ ಕೋಟಿ ಕೋಟಿ ಹಣವನ್ನ ಹೂಡಿಕೆ ಮಾಡಿ ಆ ಕುರ್ಚಿಯನ್ನ ಅಲಂಕರಿಸಿದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಹೇಳಿ, ಅದನ್ನ ಪ್ಯೂರ್ ಬಿಸ್ನೆಸ್ ರೀತಿಯಲ್ಲಿ ನೋಡ್ತಾರೆ ಹೊರತಾಗಿ ಸರ್ವಿಸ್ ರೀತಿಯಲ್ಲಿ ನೋಡೋದಿಲ್ಲ. ಸರ್ವಿಸ್ ರೀತಿಯಲ್ಲಿ ಅವ್ರು ನೋಡೋದೇ ಇಲ್ಲ. ನಾವು ದುಡ್ಡು ಕೊಟ್ಟು ಬಂದಿದ್ದೀನಿ, ಆ ದುಡ್ಡನ್ನು ದುಡಿಮೆ ಮಾಡಲೇಬೇಕು ಎನ್ನುವ ಕಾರಣಕ್ಕಾಗಿ ಜನರ ರಕ್ತವನ್ನು ಹೀರ್ತಾರೆ, ಪ್ರಾಣವನ್ನು ಹಿಂಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮಲ್ಲಿ ಬಹುತೇಕರೆಲ್ಲರೂ ಕೂಡ ಸರ್ಕಾರಿ ಕೆಲಸವನ್ನು ಮಾಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಲಂಚ ಕೊಟ್ಟೇ ಮಾಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ನೇಮಕಾತಿ ಸರಿಯಾದ ರೀತಿಯಲ್ಲಿ ನಡೀತು ಅಂತಾದ್ರೆ, ನೇಮಕಾತಿಯಲ್ಲಿ ನಡೆಯುವಂಥ ಅಕ್ರಮಗಳನ್ನು ಬುಡಸಹಿತ ಕಿತ್ತು ಒಗೆದ್ರೆ ಮಾತ್ರ ಎಲ್ಲವೂ ಸರಿಯಾಗೋದಕ್ಕೆ ಸಾಧ್ಯ. ಆದ್ರೆ ಹಂಗಾಗ್ತಿದೆಯಾ? ಇಲ್ಲ. ಇದು ಬರೀ ಜಾರ್ಖಂಡ್ಗೆ ಸೀಮಿತ ಆಗಿಲ್ಲ. ಈ ಲೋಕಸೇವಾ ಆಯೋಗಗಳಿದ್ದಾವಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ, ಎಲ್ಲಾ ರಾಜ್ಯಗಳು ಅದೇ ಹಣೆ ಬರ. ಆ ಲೋಕಸೇವಾ ಆಯೋಗದ ಅಧ್ಯಕ್ಷರು ಅರೆಸ್ಟ್ ಅಂತೆ, ಆಯುಕ್ತರು ಅರೆಸ್ಟ್ ಅಂತೆ, ಸದಸ್ಯರು ಅರೆಸ್ಟ್ ಅಂತೆ, ಅದರಲ್ಲೂ ರಿಟೈರ್ಡ್ IAS ಆಫೀಸರ್ಸ್ಗಳು ಅಂಥವ್ರು ಇರ್ತಾರೆ. ಅಂಥವರೇ ಭ್ರಷ್ಟಾಚಾರದಲ್ಲಿ ಮುಳುಗೆದ್ದು ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಕೋಟಿ ಕೋಟಿ ದುಡ್ಡು ಬರುತ್ತೆ ರೀ. ಸರ್ಕಾರಿ ಕೆಲಸ ಅಂದಾಗ ಎಲ್ಲರೂ ಕೇಳದಷ್ಟು ದುಡ್ಡನ್ನು ಕೊಟ್ಟ ಸರ್ಕಾರಿ ಕೆಲಸವನ್ನು ಹಿಡಿತಾರೆ. ಇವರು ಬೇಕಾದಷ್ಟು ದುಡ್ಡು ಮಾಡಿಬಿಡ್ತಾರೆ. ಈಗ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋಣ. KPSCಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಅದೆಷ್ಟು ಹೋರಾಟಗಳು ನಡೆದಿದೆಯೋ, ಅದೆಷ್ಟು ಪ್ರತಿಭಟನೆ ನಡೆದಿದೆಯೋ, ಅದು ಎಷ್ಟು ಜನ ಇವತ್ತಿಗೂ ಕಣ್ಣೀರು ಹಾಕ್ತಿದ್ದಾರೋ, ಈ KPSC ವಿರುದ್ಧ ಹಿಡಿ ಶಾಪ್ ಹಾಕ್ತಿದ್ದಾರೋ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿಯೇ. ಈಗಲೂ ಒಂದು ದೊಡ್ಡ ಹೋರಾಟಕ್ಕೆ ಪ್ಲಾನ್ ಎಲ್ಲವೂ ಕೂಡ ಆಗ್ತಾನೆ ಇದೆ. ಯಾವಾಗಿಂದ ಇವತ್ತು ನಿನ್ನೆದಲ್ಲ ಇದ್ರ ಸಮಸ್ಯೆ. ಎಷ್ಟೋ ವರ್ಷಗಳಿಂದ ಈ ಸಮಸ್ಯೆಯನ್ನು ಕೇಳ್ತಿದ್ದೀವಿ. ಯಾವುದ್ಯಾವುದೋ ಸರ್ಕಾರಗಳು ಬಂದು ಹೋಗ್ಬಿಟ್ಟು ನೇಮಕಾತಿಯಲ್ಲಿ ಅಕ್ರಮ, ಭ್ರಷ್ಟಾಚಾರ, ಲಂಚಬಾಕತನ, ಪಾರದರ್ಶಕತೆ ಇಲ್ಲದೆ ಇರೋದು, ಸರಿಯಾಗಿ ಪರೀಕ್ಷೆ ನಡೆಸದೇ ಇರೋದು, ಟ್ರಾನ್ಸ್ಲೇಷನ್ ಅಲ್ಲಿ ಎಡವಟ್ಟು ಮಾಡೋದು, ಕೇಸ್ ಪರೀಕ್ಷೆಗಳ ಟ್ರಾನ್ಸ್ಲೇಷನ್ ಸರಿಯಾಗಿ ನಡೆಸೋದಿಲ್ಲ, ಕನ್ನಡ ಟ್ರಾನ್ಸ್ಲೇಟ್ ಮಾಡುವ ಸಂದರ್ಭದಲ್ಲಿ, ಹೀಗೆ ಸಾಲು ಸಾಲು ಎಡವಟ್ಟುಗಳು ಇವತ್ತು ಯಾವ ಹಂತಕ್ಕೆ ಬಂದು ಕೂತಿದೆ ಅಂತ ಅಂದ್ರೆ, KPSC ಅಧ್ಯಕ್ಷರೇ ಸಸ್ಪೆಂಡ್ ಆಗುವಂತ ಪರಿಸ್ಥಿತಿ. ಅಂತಿಮವಾಗಿ ಬಿಡಿ, ಅವರು ಹೈಕೋರ್ಟ್ಗೆ ಹೋದ್ರು, ಅಲ್ಲೊಂದಷ್ಟು ಟೆಕ್ನಿಕಲ್ ಕಾರಣಗಳನ್ನ ಕೊಟ್ಟು ಈಗ ಮತ್ತೊಮ್ಮೆ ಅವರನ್ನ ಮರು ನೇಮಕವನ್ನ ಮಾಡಲಾಗ್ತಿದೆ ಅಧ್ಯಕ್ಷರನ್ನಾಗಿ. ನಮ್ಮಲ್ಲಿ ವ್ಯವಸ್ಥೆ ಹಂಗಿದೆ ಬಿಡಿ. ಅಂದ್ರೆ ಕೋರ್ಟಲ್ಲಿ ಹೋದಂಥ ಸಂದರ್ಭದಲ್ಲಿ ಅಂದ್ರೆ ತಪ್ಪು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇದ್ದರೂ ಕೂಡ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಯನ್ನು ಹಿಡಿದು ವಾದವನ್ನ ಮಾಡಿ ನಾವು ಅದರಲ್ಲಿ ಗೆಲ್ಲುವಂಥ ಅವಕಾಶ ಇರುತ್ತೆ. ಗೆಲ್ಲಿಸೋದಕ್ಕೆ ಒಂದಷ್ಟು ವಕೀಲರು ರೆಡಿ ಇರ್ತಾರೆ. ಅರುಣ್ ಶ್ಯಾಮ್ ಅವರು ಇಲ್ಲಿ ವಾದವನ್ನ ಮಾಡಿದಂಥವ್ರು. ಎಷ್ಟೋ ಯುವಕ ಯುವತಿಯರು ಹಿಡಿ ಶಾಪ್ ಆಗ್ತಿದ್ದಾರೆ KPSC ಅಧ್ಯಕ್ಷರಿಗೆ. ಕಣ್ಣಿಗೆ ಕಾಣುವಂತೆ ಅವರಿಂದ ತಪ್ಪಾಗಿದೆ. ಏನು, ಅವರ ಮಗಳಿಗೆ ಹುದ್ದೆಯನ್ನು ಕೊಡಿಸುವಂತ ಉದ್ದೇಶದಿಂದ ನಕಲಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿಬಿಟ್ಟಿದ್ರು. ಅಂದ್ರೆ ಅವರಿಗೆ ವಾರ್ಷಿಕ ಆದಾಯ 25ರಿಂದ 26 ಲಕ್ಷ, 40,000 ಅಂತ ಹೇಳಿದಂಥವ್ರು. ಅಂಥವ್ರ ಪರವಾಗಿ ವಾದವನ್ನ ಮಾಡೋದಕ್ಕೆ ಒಂದಷ್ಟು ಜನ ರೆಡಿ ಇದ್ದಾರೆ. ಇದು ನಮ್ಮ ವ್ಯವಸ್ಥೆ. ಒಟ್ಟಾರೆಯಾಗಿ ಈ ಅಧ್ಯಕ್ಷರ ವಿರುದ್ಧ ಆರೋಪ ಕೇಳಿಬಂತು. ಇತ್ತೀಚೆಗೆ ಪಶುವೈದ್ಯಕೀಯ ಇದರಲ್ಲೂ ಲಂಚಬಾಕತನ, ಒಂದು ಹುದ್ದೆಗೆ 80 ಲಕ್ಷ ಕೇಳಿದ್ದಾರೆ ಎನ್ನುವಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟ CID ತನಿಖೆ ನಡೀತಾ ಇದೆ. ಈಗ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ KPSC ಇತಿಹಾಸದಲ್ಲೇ ED ರೇಡ್ ಆಗಿದೆ. 8 ಜಿಲ್ಲೆಯ 21 ಕಡೆಗಳು. ನಮ್ಮ KPSC ಪರಿಸ್ಥಿತಿ ಅಲ್ಲಿಗೆ ಬಂದು ತಲುಪಿಬಿಟ್ಟಿದೆ. ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವರಿಂದ? ನೆಟ್ ಪರೀಕ್ಷೆಯನ್ನು ಮಾಡ್ತಾರೆ, ಏನು ಕಥೆ ಅಂತೇಳಿ ಯಾವ ಸರ್ಕಾರ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಯಾಕಂದ್ರೆ KPSC ಸದಸ್ಯರ ನೇಮಕಾತಿ, ಅಧ್ಯಕ್ಷರ ನೇಮಕಾತಿ ಇದರಲ್ಲೂ ಸರ್ಕಾರದ ಪಾಲಿದೆ. ಸ್ವಾಯತ್ತ ಸಂಸ್ಥೆ ಆದರೂ ಕೂಡ ಶಿಫಾರಸನ್ನು ಮಾಡಬೇಕಾದಂಥವ್ರು ಇವರೇ. ಹಾಗೆ ಮಾಡೋ ಟೈಮ್ನಲ್ಲಿ ಇವರೆಲ್ಲರಿಗೂ ಚೆನ್ನಾಗಿ ಕೈ ಬಿಸಿ ಆಗುತ್ತೆ ಆ ಟೈಮ್ನಲ್ಲಿ. ಹೀಗಾಗಿ ಇದ್ರಲ್ಲಿ ರಾಜಕಾರಣಿಗಳಿಂದ ಹಿಡಿದು ಎಲ್ಲರ ಪಾತ್ರವೂ ಇರುತ್ತೆ, ವಿಪಕ್ಷ ಆಡಳಿತ ಪಕ್ಷ ಎಲ್ಲರ ಪಾತ್ರವೂ ಇರುತ್ತೆ. ಕೊನೆಗೆ ಸಫರ್ ಆಗೋದು ಯಾರು? ಸರ್ಕಾರಿ ಹುದ್ದೆಯನ್ನ ಪಡಿಬೇಕು ಅಂತ ಕನಸು ಕಾಣ್ತಿರುವಂಥ ಯುವಕ ಯುವತಿಯರು. ಯಾವಾಗ ಇದೆಲ್ಲ ಸರಿಯಾಗುತ್ತೋ ಗೊತ್ತಿಲ್ಲ. ಬಂಧುಗಳು, ಏನಂತೀರಿ? ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.